ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇಲ್ಲ, ಆದ್ರೆ ಸನಾತನ ಧರ್ಮ ಹಿಂದುತ್ವದ ವಿರುದ್ಧ ಮಾತನಾಡ್ತಾರೆ ಅವರು ಅಂತ ಹುಬ್ಬಳ್ಳಿಯಲ್ಲಿ ಸಿದ್ದು ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದೋ ರಾಜಕಾರಣದ ವಿಷಯದ ಬಗ್ಗೆ ಮಾತನಾಡ್ತಾರೆ. ಸಿಎಂ ವಿಧಾನಸಭೆಯ ಮೂಡ್ನಿಂದ ಇನ್ನೂ ಹೊರ ಬಂದಿಲ್ಲ, ಇನ್ನೂ ವಿಧಾನಸಭೆ ಎಲೆಕ್ಷನ್ ಅಂತ ತಿಳ್ಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿದ್ದು ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇಲ್ಲ, ಸನಾತನ ಧರ್ಮ ಹಿಂದುತ್ವದ ವಿರುದ್ಧವಾಗಿ ಮಾತನಾಡ್ತಾರೆ. ಯಾವುದೋ ರಾಜಕಾರಣದ ವಿಷಯ ಬಗ್ಗೆ ಮಾತನಾಡ್ತಾರೆ. ಸಿಎಂ ಇನ್ನೂ ಕೂಡ ವಿಧಾನಸಭೆಯ ಮೂಡ್ನಿಂದ ಹೊರ ಬಂದಿಲ್ಲ, ಇನ್ನೂ ವಿಧಾನಸಭೆ ಎಲೆಕ್ಷನ್ ಅಂತ ತಿಳ್ಕೊಂಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಿದ್ದು ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. 75 ವರ್ಷದ ಇತಿಹಾಸದಲ್ಲಿ ಸುಮಾರು 55 ವರ್ಷ, ಕನಿಷ್ಠ 50 ವರ್ಷ ಪೂರ್ತಿ ಪ್ರಮಾಣದ ಬಹುಮತದೊಂದಿಗೆ 8 ವರ್ಷ ಅಲ್ಪ ಪ್ರಮಾಣದ ಅಂದರೆ ಬಹುಮತ ಇಲ್ಲದ ಸರ್ಕಾರವನ್ನು 5-6 ವರ್ಷ ನಡೆಸಿದರೆ, ಲೈಕ್ ನರಸಿಂಹರಾವ್ ಇತ್ಯಾದಿ ಎಲ್ಲ 55-56 ವರ್ಷ ಆಡಳಿತ ನಡೆಸ್ತವರು ಇವತ್ತು ಅರ್ಧಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀರಿ. ನಿಮ್ಮ ಸ್ಥಿತಿ ಯಾಕೆ ಹಿಂಗೆ ಬಂತು ಅಂತ ನೀವು ದೇಶಕ್ಕೆ ಎಕ್ಸ್ಪ್ಲೇನ್ ಮಾಡಿರಿ. ನೀವು ಉತ್ತರ ಪ್ರದೇಶದಲ್ಲಿ 84ರಲ್ಲಿ 17 ಸ್ಥಾನ ಸ್ಪರ್ಧೆ ಮಾಡ್ತಾಯಿದ್ದೀರಿ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸ್ಥಿತಿ ಏನಿದೆ? ಬಿಹಾರದಲ್ಲಿ ನೀವು 5th ಪಾರ್ಟಿ ಆಗಿರಿ. ಇದಕ್ಕಿಂತ ಸಣ್ಣ ಪಾರ್ಟಿ JJS ಇವೆಲ್ಲ ಇದಕ್ಕಿಂತ ಮೇಲೆ ಜಾಸ್ತಿ ಓಟ್ ತೊಗೊಂಡಿದ್ದಾವೆ ಬಿಹಾರದಲ್ಲಿ, ಮತ್ತು ಸೀಟುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಇದನ್ನು ಚರ್ಚೆ ಮಾಡಿರಿ. ಆಮೇಲಿಂದ 2004ರಿಂದ 2014ರವರೆಗೆ ಏನು ಅನುದಾನ ಮತ್ತು ಗ್ರಾಂಟಿನ್ ನೀಡ್ ಬಂದಿತ್ತು, ಈಗೇನು ಗ್ರಾಂಟಿನ್ ನೀಡ್ ಬಂದಿದೆ ಅದನ್ನು ಚರ್ಚೆ ಮಾಡಿರಿ. ಅದು ಬಿಟ್ಟು ಸುಳ್ಳು ಹೇಳಿ, ಪ್ರತಿ ಸರ್ತೆ ಸುಳ್ಳು ಹೇಳಿ ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮರೆಮಾಚಿ ಪ್ರಾಂತೀಯ ವಿಷಯಗಳನ್ನು, ಭಾಷೆಯ ವಿಷಯವನ್ನು, ನಾನು ಭಾಷೆಯ ವಿಷಯ ತರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅದರಿಂದ ಎಮೋಷನಲ್ ಇದು ಮಾಡುವಂಥ, ಉದಾಹರಣೆಗೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದು, ಇದು ಈ ಅರ್ಥದಲ್ಲಿ ಭಾಷೆಯ ವಿಷಯ ಹೇಳಿದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.